ಬ್ರೂ ನಾವಿವತ್ ಮಾಡ್ತಿರೋ ಚಾಲೆಂಜ್ ಏನಂದ್ರೆ 1,000 ರೂಪಾಯಿಯಲ್ಲಿ ಶಾಪಿಂಗ್ ಮಾಡೋದು. 1,000 ರೂಪಾಯಿ ಅಂತೆ ಗೈಸ್. ಚೆನ್ನಾಗಿದೆ. ನಾನು ಸಮೀರ್ ಅವ್ರಿಗೆ ಬಟ್ಟೆ ತಗೋತೀನಿ, ಸಮೀರ್ ಅವರು ನನಗೆ ಬಟ್ಟೆ ತಗೋತಾರೆ. ಇಬ್ರಲ್ಲಿ ಯಾರು ಚೆನ್ನಾಗಿ ಬರುತ್ತೆ ಜಾಕಿ ಕಾಚೆ ಬರುತ್ತೆ 800 ರೂಪಾಯಿ ಒಂದು ಕಾಚಾನೆ 800 ರೂಪಾಯಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ಏನಂತ ಅಂದ್ರೆ ಇಬ್ರಲ್ಲಿ ಯಾರು ಚೆನ್ನಾಗಿ ಬಾರ್ಗಿನ್ ಮಾಡ್ತೀವಿ ಅಂತ. ಬಾರ್ಗೇನು ಮತ್ತೆ ಒಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡೋದಾ? ಯಾರಲ್ಲಿ ಚೌಕಾಸಿ ಜಾಸ್ತಿ ಐತೆ, ಚೌಕಾಸಿ ಮಾಡೋ ಟ್ಯಾಲೆಂಟ್ ಐತೆ ನೋಡೋಣ ಇವಾಗ. ಬ್ರೋ ಒಂದ್ ಕೇಳೋದ್ ಮರ್ತೋಗ್ಬಿಟ್ಟೆ, ನಿಮ್ ಸೈಜ್ ಅಂದ್ರೆ ಇದ್ರದ್ದು ಅದನ್ನ ಮಾತ್ರ ಹೇಳಿ ಸಾಕು. 7 ಇಂಚು ಪ್ಯಾಂಟು 32, ಪ್ಯಾಂಟ್ 32, ಶರ್ಟ್ XL. ನಿಮ್ದು ಸೇಮ್. ಇಲ್ಲಿ ಸಮೀರ್ ಅವ್ರು ಹೋಗ್ತಿದ್ರೆ ಟೈಮಿಂಗ್ಸ್ ಏನಿಲ್ಲ, ಬಟ್ ಆದ್ರೂ ಹೌದಾ ಟೈಮಿಂಗ್ಸ್ ಇಲ್ವಾ? ಚೆನ್ನಾಗಿರೋ ಬಟ್ಟೆ ಬೇಕು ನನಗೆ, ಬಿಕಾಸ್ ಚೆನ್ನಾಗಿ ಕಾಣಬೇಕು. 1,000 ರೂಪಾಯಿ ಕೊಟ್ಟಿದ್ದಾರೆ, 1,000 ರೂಪಾಯಿ ಏನೇನು ಬರುತ್ತೆ ನೋಡೋಣ ಬನ್ನಿ. ಕಡಿಮೆ ದುಡ್ಡಲ್ಲಿ ಒಳ್ಳೆ ಬಟ್ಟೆ ಬೇಕಿದಲ್ಲ ನಂಗೆ ಸ್ವಲ್ಪ. 150 ರೂಪಾಯಿ ಪ್ಯಾಂಟ್ ಇದೆ. ಜೀನ್ಸ್ ಪ್ಯಾಂಟ್ ಇದೆಯಾ 650? ಸ್ವಲ್ಪ ಕಡಿಮೆ ಮಾಡ್ಕೋಬೇಕಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಒಂಚೂರು ಚೆನ್ನಾಗಿರೋದು ತೋರಿಸೋಣ ವಿಡಿಯೋಗೆ. ಚೆನ್ನಾಗಿದಲ್ಲ ಇದು? ಚೆನ್ನಾಗಿದೆಯಾ? ಚೆನ್ನಾಗಿದೆ ಇದು ನನ್ನ ಪ್ರಕಾರ. ಇದಕ್ಕೊಂದು ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡ್ರೆ ಸಕ್ಕತ್ತಾಗಿರುತ್ತೆ. ನಾ ಬರ್ತೀನಿ ರೀ, ಒಂದ್ ನಿಮಿಷ ಬರ್ತೀನಿ ವಾಪಸ್ಸು. ಅಂದ್ರೆ ಫಸ್ಟ್ ದುಡ್ಡು ಖರ್ಚು ಮಾಡ್ಕೊಳೋದು ಬೇಡ, ಕಡಿಮೆಗೆ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದೀನಿ ರೀ. ನೋಡ್ತೀರಾ ಕಂಜೂಸ್ ನನ್ ಮಗ. ಬ್ಲ್ಯಾಕ್ ಪ್ಯಾಂಟ್ ಇದೆಯಾ ಅಣ್ಣ? ಬ್ಲ್ಯಾಕ್ ಪ್ಯಾಂಟ್ 32 ಇದೆ ನೋಡಿ ಅಣ್ಣ. ಇದಕ್ಕೆ ಮ್ಯಾಚ್ ಆಗಲ್ಲ ಇದು. ಪ್ಯಾಂಟ್ ಬೇಕು. ಇಲ್ಲಿ ನೋಡಿ, ಇವ್ರು ನೋಡಿ ಇಲ್ಲಿ ಹೆಂಗ್ ನಿಂತವ್ರೆ. ನೀವು ಬರ್ಬೇಡಿ, ಆ ಕಡೆ ಹೋಗಿ, ನಮ್ಮ ಅಂಗಡಿ ಕಡೆ ಬರಂಗಿಲ್ಲ. ಹೋಗಿ ಅಲ್ಲ ನಾನು ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ಕೊ ಬರ್ತಾ ನೀವು ಆಲೆ ಶಾಪಿಂಗೇ ಮಾಡ್ಬಿಡ್ತಿದ್ರಲ್ಲ. ಒಂದ್ ಅಂಗಡಿಲಿ ಒಂದೇನಾ? ಒಂದ್ ಜೊತೆ ರೂಲ್ ಹೇಳಿಲ್ಲ. ಶರ್ಟ್ ತಗೋತಾನೆ ಒಂದ್ ಅಂಗಡಿಲಿ ಒಂದು ಶರ್ಟ್ ಇಲ್ಲ ಪ್ಯಾಂಟು ಆತರ ಮುಗ್ದೆ ಹೋಗ್ಬಿಡುತ್ತಲ್ಲ. ಬನ್ನಿ ಒಳ್ಳೆದಾಗಿ. ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತಲ್ಲ, ಕಡಿಮೆ ಬಜೆಟ್ ಅಲ್ಲಿ ಶಾಪ್ ಮಾಡ್ತಿದ್ದ ನಾವು. ನನಗೆ ಇನ್ನೊಬ್ರು ಮಾಡ್ತಿದ್ದಾರೆ, ನಾನು ಅವ್ರಿಗೆ ಮಾಡ್ತಿದೀನಿ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಟೀ ಶರ್ಟ್ ಪ್ಯಾಂಟಾ? ಪ್ಯಾಂಟ್ ಎಷ್ಟು? ಪ್ಯಾಂಟ್ ಇಲ್ಲ 32, 650 ಕಡಿಮೆಗೆ ಹಾಕೊಡುತ್ತೀರಾ? ಸರಿ ಬರ್ತೀನಿ ರೀ ಅಣ್ಣ. 100 ರೂಪಾಯಿ ಅಣ್ಣ. 100 ಮಾಡ್ಕೊಳ್ಳಿ ಅಣ್ಣ ಪ್ಲೀಸ್ ಅಣ್ಣ. ಇನ್ನೂ ಬೇಜಾನ್ ತಗೊಳ್ಳೋದು ವಿಡಿಯೋಗೋಸ್ಕರ ಪ್ಲೀಸ್ ರಿಕ್ವೆಸ್ಟ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. 150 ರೂಪಾಯಿ ಕೊಡ್ತಾರೆ ಶರ್ಟ್. ಓಕೆ ಪ್ಯಾಂಟ್ ತೊಗೊಳಕ್ ಹೋಗ್ಬೇಕು ಅಣ್ಣ. ಬೇರೆ ಏನಾದ್ರು ಪ್ಯಾಂಟ್ ಸಿಗುತ್ತಾ ಇಲ್ಲಿ ಕಮ್ಮಿಗೆ? ಸಿಗುತ್ತಾ? ಟೈಮ್ ತಗೊಳ್ಳೋಣ, ಆದ್ರೆ ಕ್ಲೀನಾಗಿ ಮಾಡೋಣ. ಸಮೀರ್ ಅವ್ರಿಗೆ ಒಳ್ಳೆ ಬಟ್ಟೆ ತಗೋಬೇಕಲ್ವ ನಾನು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರಿ ಬಿಡು. ಈಗ ಪ್ಯಾಂಟ್ ತಗೋಬೇಕಷ್ಟೇ. ನಮ್ಮ ಹತ್ರ 5, 6, 7, 850 ರೂಪೀಸ್ ಇದೆ. ಈ ಬ್ಲೂ ಕಲರ್ ಅಲ್ಲಿ ಈ ಕಲರ್ ಅಲ್ಲಿ XL ತೋರಿಸಿ. ಇದು ಚೆನ್ನಾಗೈತೆ ಅನ್ಸ್ತೈತೆ. 250. ಎಷ್ಟು? ಒಂದು ಸಾಕು ನನಗೆ. 100 ರೂಪಾಯಿ ಇಲ್ವಾ? ಒಂದು ಬನೀನು ಚಡ್ಡಿ 100 ರೂಪಾಯಿ ಕೊಟ್ಬಿಡಿ, 2 ಸೇರಿ. ಆ ಥರದವ್ರು ಇದ್ರೆ ಕೊಡಿ ಅಣ್ಣ. ನೋಡಿದೀರಾ ನೀವು ನನ್ನ? ಒಂದು 200ಗೆ ಹಾಕೊಡ್ತೀರಾ ಪ್ಲೀಸ್? ಒಂದು 220 ಅಟ್ಲೀಸ್ಟ್ ಒಂದು 10 ರೂಪೀಸ್ ಅವ್ರ ಕಡಿಮೆ ಆಯ್ತಾ? 240 ಮಾಡ್ಕೋತೀರಾ? ಕಮ್ಮಿ ಕ್ವಾಲಿಟಿ ಇದ್ರೂ ಪರವಾಗಿಲ್ಲ, ಅಲ್ಲ ಅರ್ಧ ಇದ್ರೂ ಪರವಾಗಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನೀವು 10 ರೂಪಾಯಿ ಕಮ್ಮಿ ಕೊಡ್ತಾ ಇದ್ದೀರಾ ನೀವು ನನಗೆ. ಅಲ್ಲ 10 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ಸರಿ ಗೈಸ್ 150 ಪೇ ಮಾಡಿದ್ವಿ, ಬನ್ನಿ. ಬನ್ನಿ ಅಲ್ಲಿ ನಮ್ಮ ಕಾಂಪಿಟೇಷನ್. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾವ್ರು ನೋಡಿ. ಅವ್ರನ್ನು ನೋಡಿದ್ದೀರಾ? ಅವ್ರಿಗೆ ನಾನ್ ಶಾಪಿಂಗ್ ಮಾಡ್ತಿದೀನಿ, ನನ್ಗೆ ಅವ್ರು ಶಾಪಿಂಗ್ ಮಾಡ್ತಾವ್ರೆ. ಒಳ್ಳೆ ಅಂಗಡಿಗೆ ನುಗ್ಗೋರವರು. ನಮ್ಗೆ ಈಗ ಒಂದು ಶೂಸ್, ಒಂದು ಪ್ಯಾಂಟ್ 2 ತಗೊಂಡ್ಬಿಟ್ರೆ ನಮ್ಮ ಹತ್ರ ಇರೋದಷ್ಟು 700 ರೂಪಾಯಿ ತಗೋಬೇಕು. ಪಂಜಾಬಿಂದ ಬಂದಿರೋದ ನೀವು? ಹೌದಾ? ಕನ್ನಡ ಯಾವಾಗ ಕಲ್ತ್ರಿ ನೀವು? ಬರೆಯೋದು ಮಾತಾಡೋದು ಎಲ್ಲ ಇಲ್ಲೇ. ಕನ್ನಡದಲ್ಲಿ ವ್ಯವಹರಿಸಿ ರಾಜ್ಯದ ಉತ್ತಮ ಪ್ರಜೆಯಾಗಿ. ನೋಡಿ ಹೆಂಗ್ ಹಾಕೊಂಡವ್ರೆ. ಪಂಜಾಬಿಂದ ಬಂದು ಕರ್ನಾಟಕದಲ್ಲಿದ್ದು, ಕರ್ನಾಟಕದಲ್ಲಿ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಐತೆ ನೋಡಿ. ಇದನ್ನ ನೋಡಿ ಬೇರೆಯವ್ರು ಕಲಿಬೇಕು. ನಾವು ಎಲ್ಲಿನ ಮಣ್ಣಲ್ಲಿ ಇರ್ತೀವಿ, ಆ ಮಣ್ಣಿನ ಋಣ ತೀರಿಸ್ಬೇಕಂದ್ರೆ ಅದಕ್ಕೆ ಗೌರವ ಕೊಡ್ಬೇಕು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋ ನಮ್ಮನಿದ್ದಿರೆ. ಏನೋ ನಡೀತದೆ ಇಲ್ಲಿ? 350ಗೆ ಅಣ್ಣ ಪ್ಯಾಂಟ್ ಮಾಡ್ತಾರೆ, ಫಿಕ್ಸ್ಡ್ ಪ್ರೈಸು. ಡಿಸ್ಕೌಂಟ್ ಹಾಕ್ಕೊಡೋಣ. ಅವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? 450 ಅಂತ ಇದು. ನಾನು ಇನ್ನೂ ಶೂಸ್ ತಗೋಬೇಕು, ಗ್ಲಾಸ್ ತಗೋಬೇಕು, ಕಷ್ಟ ಆಗ್ಬಿಡುತ್ತೆ.
ಇನ್ನೊಂದು 2 ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಬರೋದು. ಧನ್ಯವಾದಗಳು. ಬರೋದಾ? ಇವೆಲ್ಲ ಹುಡುಗಿರ ಅಂಗಡಿ, ಚಿಕ್ಕ ಮಕ್ಕಳು ಬಟ್ಟೆ. ಸಮೀರ್ ಅವ್ರಿಗೆ ಯಾವ್ದಾರು ಹುಡುಗಿ ಡ್ರೆಸ್ ತಗೋಬಿಡ್ಲ ನೋಡಿ, ಫ್ರಾಕ್ ತಗೋ ಕೊಟ್ಬಿಡ್ಲ ಹಾಕೊಳ್ಳಿ ಅಂತ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಕಡಿಮೆ ದುಡ್ಡಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಚಾಲೆಂಜ್ ಮಾಡ್ತಿದ್ದೋ. ಪ್ಯಾಂಟ್ ಏನಾದ್ರು ಸಿಗ್ಬೋದಾ ನಿಮ್ಮ ಅಂಗಡಿಲಿ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಅಲ್ಲ ಒಂದ್ ಸ್ವಲ್ಪ ನೋಡಿ ಅಣ್ಣ ಪ್ಲೀಸ್, ಕಡಿಮೆಲಿ ತೋರಿಸಿ ಸ್ವಲ್ಪ. 700 800 ನಮ್ದು 1000 ರೂಪಾಯಿ ಬಜೆಟ್ ಅಲ್ಲಿ 250 ರೂಪಾಯಿ ಖಾಲಿ ಮಾಡ್ಬಿಟ್ಟಿದ್ದೀನಿ. 250 ಅಂತೆ ಅಣ್ಣ. 32 ಸೈಜ್ ಒಂದು ಕೊಡೋಣ. ಅಲ್ಲ ಒಂದು ಶೂಸ್ ತಗೋಬೇಕು, ಗ್ಲಾಸ್ ತಗೋಬೇಕು, ಅದಕ್ಕೆ 1000 ರೂಪಾಯಿ 200 250 ಡಿಸ್ಕೌಂಟ್ ಇಲ್ಲ ಸರ್, ಬರಲ್ಲ ನೋಡಿ. ಗೊತ್ತು ಗೊತ್ತು. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಓನರ್ಗೆ ಲೆಕ್ಕ ಕೊಡ್ಬೇಕು, ನಾವು ಓನರ್ಗೆ ಲೆಕ್ಕ ಕೊಡ್ಬೇಕು. ನಾವು ಕೆಲಸ ಮಾಡ್ತಾ ಇದ್ದೀವಿ. 50 ರೂಪಾಯಿ ಡಿಸ್ಕೌಂಟ್. ಓನರ್ ಅಲ್ಲೇ ಇದ್ದೀರಾ? ಕ್ಯಾಮ್ರಾನು ಅಂಗಡಿಯವ್ರು ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದೀನಿ. ಅಂಗಡಿಯವ್ರ ಹತ್ರನೇ ಶಾಪಿಂಗು, ಅಂಗಡಿಯವ್ರ ಹತ್ರನೇ ವಿಡಿಯೋ ಕ್ಯಾಮ್ರಾಮನ್ ಮಾಡ್ಬಿಟ್ಟಿದ್ದೀನಿ ಅವ್ರನ್ನ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದು 300 ರೂಪೀಸ್ ಇವಾಗ ಅವ್ರು ಕೊಡ್ತಿರೋದು. ನಾನು ಕಡಿಮೆ ಇಲ್ವಾ ಅಣ್ಣ ಅದಕ್ಕಿಂತ ಸ್ವಲ್ಪ? 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಆಗ್ಲೇ ಮಾಡ್ಬಿಟ್ರಾ? ನಿಮ್ಮ ಫ್ರೆಂಡ್ ಅವ್ರು ಕೇಳ್ಕೊಂಡು ಹೋದ್ರು. 300 ರೂಪಾಯಿ ಜಾಸ್ತಿ ಅಂತ ಹೋದ್ರು ವಾಪಸ್ ಅವರು. 300 ರೂಪಾಯಿಗೂ ತಗೊಳ್ಳಿಲ್ವ ಅವರು? 300 ರೂಪಾಯಿ 250 ಅಂತೆ. ಓಕೆ ಕೊಟ್ಬಿಡೋಣ. ಇನ್ನು ಬಾರ್ಗೇನ್ ಮಾಡಿದ್ರೆ ಏನೇ ಮಾಡಿದ್ರು ಕೊಡಲ್ಲ ಅವರು. ಎಷ್ಟೇ ಪ್ಲೀಸ್ ಹೇಳಿದ್ರು ಕೊಡಲ್ಲ. 350 ಇಲ್ಲಿ 300 ಕೊಟ್ಟೆ, 400 550 ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ದೀನಿ. ನನ್ನ ಹತ್ರ ಇವಾಗ ಇನ್ನು 450 ರೂಪಾಯಿ ಐತೆ. 450 ರೂಪೀಸ್ ಇದೆ ನನ್ನ ಹತ್ರ. ಅದ್ರಲ್ಲಿ ಶೂಸ್ ಗ್ಲಾಸ್ ಬರುತ್ತಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಇರೋ ಸ್ಟ್ರೀಟ್ ನೋಡುಗರು ಹೆಂಗೈತೆ. ಇಲ್ಲಿ ಹೋಗ್ಬಿಟ್ಟು ಶಾಪ್ ಮಾಡೋಣ ಬನ್ನಿ. ಜನ ಫುಲ್ ಗಿಜಿ ಬಿಜಿ ಅಂತವ್ರೆ. 1000 ರೂಪಾಯಿಲಿ ಅಯ್ಯೋ ಮಾದೇಶ್ವರ. ಎಷ್ಟು ಫೈನಲ್ ಬೋಲೋ? ಫೈನಲ್ 1200 ಅಂತೆ. ನಾನು ಬಡವ ನೊಂದಿದ್ದೇನೆ. ಅಲ್ಲ ಕಡಿಮೆಗೆ ಸಿಗ್ಬೇಕು ನಂಗೆ. 120 ರೂಪಾಯಿದಲ್ಲಿ ಇದೆ. ಹೌದಾ? ಅಲ್ಲ ಸರಿ ಅಸ್ಲನ್ ನೋಡಿ, ಅಸ್ಲನ್. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಶೂಸ್ ಅಂತೂ ನಮ್ಮ ಬಜೆಟ್ ಸಿಗ್ತಾ ಇಲ್ಲ. ಚಪ್ಪಲಿ ತಗೊಂಡ್ಬಿಡೋಣ, ಒಂದು ಮ್ಯಾಚ್ ಆಗೋ ಥರ ಬಟ್ಟೆಗೆ. ಸೊ ನಾವು ಒಂಚೂರು ಮಾಡ್ರನ್ ಬಟ್ಟೆ ತೊಗೊಂಡಿದ್ವಿ. ಮಾಡ್ರನ್ ಬಟ್ಟೆಗೆ ಒಂಚೂರು ಮಾಡ್ರನ್ ಚಪ್ಪಲಿ ಇರಬೇಕು. ಅಣ್ಣ ಇದಷ್ಟು? ಇದು ಅಷ್ಟೇನಾ? ಇದು ಅಷ್ಟೇನಾ? ಏನು ಬಜೆಟ್ ಇದು ಕೊಡಿ. ಗೈಸ್ ಒಂದು 100 ರೂಪಾಯಿ ಚಪ್ಪಲಿ ಆಯಿತು ಫೈನಲಿ. ಅಣ್ಣನ ಹತ್ರ ಕ್ಯಾಪ್ ಇಸ್ಕೊಡೋಣ. ಕ್ಯಾಪ್ ಎಷ್ಟಣ್ಣ ಡಿಸ್ಕೌಂಟು? ಏನಿಂದ ಝೆಡ್ ವರ್ಗೂ ಜ್ಯೂಸ್ ಕುಡಿವಾಗಲ್ಲ. ಅದೇ ಚಾನಲ್ ತಾನೆ, ಮೊನ್ನೆ ನೋಡಿದ್ ನಿಮ್ ವಿಡಿಯೋ. ಗೈಸ್ ಅಣ್ಣನ ಹತ್ರ ಕ್ಯಾಪ್ ಇಸ್ಕೊಡೋಣ. ಯಾರಿಗೂ ಕೊಡದೇ ಇರೋ 250 120 ನಾನು ಇನ್ನೂ ಗ್ಲಾಸ್ ತಗೊಬೇಕು, ವಾಚ್ ತಗೋಬೇಕು. ಇಷ್ಟರಲ್ಲಿ 500 ತೆಗೀರಿ ಅಲ್ಲ. ಇಲ್ಲ ಅವ್ರು ಕೊಟ್ಟಿರೋದೇ 1000 ರೂಪಾಯಿ. 1000 ರೂಪಾಯಿ ಇಷ್ಟೆಲ್ಲ ತಗೋಬೇಕು ಅಂತ ಚಾಲೆಂಜ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ 100ಗೆ ಬೇರೆಯವ್ರಿಗೆಲ್ಲ ಬೇರೆಯವ್ರಿಗೆ 150. ಅಣ್ಣ ಥ್ಯಾಂಕ್ಸ್. ಗೈಸ್ ಒಂದೊಂದು ಸಮೋಸ ತಿನ್ಕೋತೀವಿ ಅಲ್ಲಿವರೆಗೂ. ಇನ್ನು 200 ರೂಪಾಯಿ ಇದೆಯಲ್ಲ, ತಿನ್ಬಿಡೋಣ. ಎಷ್ಟಣ್ಣ ಇದು? 12 ರೂಪಾಯಿ. 10 ರೂಪಾಯಿ ಮಾಡ್ಕೊಂಡು ಕೊಡಿ ಅಣ್ಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮತ್ತೆ ನಮ್ಮ ಕ್ಯಾಮ್ರಾಮನ್ ಸಮೋಸ ತಿನ್ಕೊಂಡು ಈಗ ಗ್ಲಾಸಸ್ ಹುಡ್ಕೊಂಡು ಹೋಗ್ತಾ ಇದೀವಿ. 200 ರೂಪಾಯಿ ಇದೆ ಅಣ್ಣ. 100 ರೂಪಾಯಿ ಯಾವ್ದಾದ್ರು ವಾಚ್ ಇದೆ ಅದರಲ್ಲಿ? 100 ಮಾಡ್ಕೊಡ್ತೀರಾ? ಅದೇ 100 ಮಾಡಿ ನಾ ಗ್ಲಾಸ್ ತಗೋಬೇಕು, ದುಡ್ಡಿಲ್ಲ. ಬ್ರೋ ಏನೇನ್ ಮಾಡ್ತಿದೀರಾ ನೀವು? ನಾವೆಲ್ಲ ಮುಗ್ದೋಯ್ತಿ. 100 ರೂಪಾಯಿ ಮಿಕ್ಕಿದೆ. ಬ್ರೋ ಏನ್ ಇಷ್ಟು ಬೇಗ ಮಾಡಾಕ್ಬಿಟ್ಟಿದೀರಾ? ನಾನು ಎಲ್ಲಾ ಕಡೆ ಹೋಗೋದು, ಕೇಳೋದು, ಬಾರ್ಗಿನ್ ಮಾಡೋದು. ಹುಟ್ಟು ಬೆಳೆದಿರೋದು ಬೆಂಗಳೂರಲ್ಲೇ ನಾವು. ನಿಮ್ ದುಡ್ಡಲ್ಲಿ ಸಮೋಸ ತಿಂತಾ ಇದೀವಿ. ಬರಲಾ? ಇನ್ನೊಂದ್ ಚೂರ್ ಇದೆ ಗೈಸ್. ಲಾಸ್ಟ್ ಸೈಜ್ ಎಷ್ಟು? 10 ಅಲ್ವಾ ಇದು ನಿಮ್ದು ಶೂದು? ಹೌದಾ? ಪ್ಲೀಸ್ ಯಾವ್ದು ತೊಗೊಂಡ್ರು 100 ಅಂತೆ. ಚೆನ್ನಾಗಿದಲ್ಲ ನೋಡಿ. 50 ಮಾಡ್ಕೊಡಿ ನಿಮ್ಗೆ, ನನಗೆ ಅಂತ. ಯೂಟ್ಯೂಬಲ್ಲಿ ಬರ್ತೀರಾ? ಬರೋದೇ ಬೇಡವಾ? ಯೂಟ್ಯೂಬಲ್ಲಿ ಬರೋದು ಬೇಡ, ನಂಗೆ 100 ಕೊಡಿ ಅಂತ ಅವ್ರು ಕೊಡಿ. ಥ್ಯಾಂಕ್ ಯು. ನಮ್ದು ಶಾಪಿಂಗ್ ಮುಗೀತು ಗೈಸ್. ನಮ್ಮ ಹತ್ರ 20 ರೂಪಾಯಿ ಮಿಕ್ಕಿದೆ ಇನ್ನು. ಅದ್ರ ಟೀ ಕುಡ್ಕೊಂಡು ಹೋಗೋಣ. ನಮ್ಗೊಂದು ವಾಚ್ ತೋರಿಸಿ ಹುಡುಗರದು ಕಡಿಮೆ ಯಾವ್ದಾರು. ನಂಗೆ ಇದು ವಾಚ್ ಇಷ್ಟ ಆಗಿಲ್ಲ, ಬೇರೆ ತಗೊಳ್ಳಿ. ಬೇರೆ ಆಗೋಯ್ತಾ? ಇರಿ ಮುಗಿಸ್ತೀನಿ ಇರಿ. ನಾನು ಟೈಮ್ ಇಲ್ವಲ್ಲ, ಇಷ್ಟು ಬೇಗ ಯಾಕೆ ಮುಗಿಸಿದ್ರಿ? ಕಂಟೆಂಟ್ ಬೇಡವಾ ನಂಗೆ? ಫುಲ್ ಕಂಟೆಂಟ್ ತಗೊಂಡೋಗಿ ಬಂದಿದ್ದೀನಿ. 100 ಕೊಟ್ಬಿಡಿ ಅಣ್ಣ. ಆಯ್ತು ನಡೀತೆ. ಕಣ್ಣ
150 ನನಗೆ ಗೊತ್ತಿಲ್ಲ, ನೀವು ಚಾಲೆಂಜ್ ಮಾಡ್ತಿರೋದು ನನ್ ನೋಡಿದ್ರೆ. ಇರ್ಲಿ ಆಯ್ತು, 100 ಮಾಡ್ಕೊಡಿ ಹೋಗ್ಲಿ. 100 ಆಯ್ತು 120 ಮಾಡ್ಕೊಳ್ಳಿ. 110 ಮಾಡ್ಕೊಳ್ಳಿ ಅಣ್ಣ. ತಗೊಳ್ಳಿ, ಆಯ್ತು ತಗೊಳ್ಳಿ ಅಣ್ಣ. ಶೂ ಕೊಡೋಣ ಒಂದು ಯಾವ್ದಾರು 10 ಸೈಜಲ್ಲಿ. ಬಜೆಟ್ 200 ರೂಪಾಯಿ ಓಡಿಸ್ಬೇಕು ನೀವು. 200 ನೀವು ಯಾವ್ದು ಮಾಡ್ಕೊಡ್ತೀರಾ ಅದು ಮಾಡ್ಕೊಡಿ ಹೋಗಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ನೋಡಿ 200 ರೂಪಾಯಿನಾ? 200 ರೂಪಾಯಿ ಮಾಡಿಸಿದೀನಿ. ಬ್ಯಾಟ್ ಬೇರೆ ತಗೊಂಡಿದ್ದೀರಾ ನಂಗೆ? ಏನೇನ್ ತಗೊಂಡ್ರಿ ಬ್ರೋ? ಏನೇನ್ ಯೋಚನೆ ಮಾಡಿಲ್ಲ ಅದೆಲ್ಲ. ನಂಗೆ ಶಾಪಿಂಗ್ ಮಾಡಕ್ ಬರಲ್ಲ ಬ್ರೋ. ನೀವಾದ್ರೆ ಹುಡುಗಿರಿಗೆ ಶಾಪಿಂಗ್ ಮಾಡಿಸಿ, ನಿಮ್ ಗರ್ಲ್ ಫ್ರೆಂಡ್ ಶಾಪಿಂಗ್ ಮಾಡಿಸಿ ರೂಢಿ ಆಗ್ಬಿಟ್ಟೈತೆ ಅಷ್ಟೇ. ಇಲ್ಲೇನ್ ತಗೋಬೇಕು? ಗ್ಲಾಸ್ ತಗೋ. 210 ರೂಪಾಯಿ ಇದೆ. ನನ್ನ ಗ್ಲಾಸ್ ಇಂಪಾರ್ಟೆಂಟ್. ಗ್ಲಾಸ್ ತಗೊಳ್ಳೋಣ. ಎಲ್ಲ ನಾನೇ ತೋರಿಸ್ತಾ ಇದ್ದೀನಿ, ನಾನೇ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಬನ್ನಿ, ನಾನು ಇವತ್ತು ಚಾಲೆಂಜ್ ಮಾಡ್ತಿರೋದು ಯಾಕೆಂದ್ರೆ ಶಾಪಿಂಗ್ ಮಾಡೋದು ಕಲ್ತ್ಕೊಳಕ್ಕೆ ಸಮೀರ್ ಅವ್ರ ಹತ್ರ ಹೇಳ್ಸ್ಕೊಂಡು ಸುಮ್ಮನೆ ಚಾಲೆಂಜ್ ಹೆಸರು ಹೇಳಿರೋದು ಅಷ್ಟೇ. ಸಕ್ಕತ್ತಾಗೈತೆ. ಚೆನ್ನಾಗೈತಲ್ವ? ಫಸ್ಟ್ ಒನ್ ಓಕೆ ಬ್ರೋ. ಲೈಫಲ್ಲಿ ಈ ತರ ಆಗುತ್ತೆ. ಎಷ್ಟಣ್ಣ? 50 ನೋಡೋಣ. ಕೊಟ್ಬಿಟ್ಟು ನಾನು ಆಗ್ಲೇ ಒಂದು ತಗೊಂಡು 100 ರೂಪೀಸ್. 10 ರೂಪಾಯಿ ಸಮೋಸ. 10 ರೂಪಾಯಿ ಮಿಕ್ಕೈತೆ ನಮ್ಮ ಹತ್ರ ಇವಾಗ. ಸಮೋಸ ಚೇಂಜ್ ಇದೆ, ಕೊಡ್ತೀನಿ. ತಿನ್ನಿ, ಸಗದಾಗಿದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾನು ಯಾವಾಗ ಗುರು ಈ ತರ ಫೇಮಸ್ ಆಗೋದು? ಟೈಮ್ ಇಲ್ಲ ನಮ್ಮ ಹತ್ರ. ಕಾರ್ ಒಳಗಡೆ ರೆಡಿ ಆಗ್ತೀವಿ ಒಟ್ಟಿಗೆ ಆಗೋದು. ಇದಕ್ಕಿಂತ ಆಪರ್ಚುನಿಟಿ ಬೇಕಾ? ಎಕ್ಸ್ಪೋಸಿಂಗ್ ಸಮೀರ್ ಒಳ್ಳೆ ಕಂಟೆಂಟ್ ವಿಡಿಯೋ ನೋಡಿ. ಅವ್ರ ತಮ್ಮನೂ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಳ್ಳೆ ಕಂಟೆಂಟ್. ಈ ಕಾರ್ನ ಮೇಲೆ ಎತ್ಬೋದಲ್ವ? ಮೇಕೆ ಎತ್ತಿ ಅಣ್ಣ ಹೋಗಿ ಅಲ್ಲಿ ಹುಡುಗರು ಕಾರ್ನ ಮೇಕೆ ಎತ್ತೀವಿ. ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾವ್ರ ಅವರು. ಗಾಬರಿ ಆಗೋಯ್ತಾರೆ ಇವಾಗ. ಏನು ಕಾಣಿಸ್ತಿಲ್ಲ. ಇಲ್ಲ ಹಾಕೊಳ್ಳಿ, ಆರಾಮಾಗಿ ಹಾಕೊಳ್ಳಿ. ಪೆಟಿಕೋಟ್ ಇದ್ದಂಗೆ ಐತೆ ಗೈಸ್. ಇದು ಇವ್ರು ಸೆಲೆಕ್ಟ್ ಮಾಡಿರೋ ಬಟ್ಟೆ. ಸನ್ರೂಫ್ ತೆಗ್ದ್ಬಿಡೋಣ. ತೆಗಿ ಹೋಗಿ. ನನ್ನ ಫೋನಿಂದ ತೆಗಿಬೋದಿರಿ, ನನ್ನ ಫೋನಿಂದ ತೆಗಿಬೋದು. ಹಾಕು. ಬರ್ತಾ ಇದೆ. ಆಫ್ ಮಾಡು. ಬ್ರೋ ಹೋಗಿ ಸಾಕು ಹೋಗಿ. ಸನ್ರೂಫ್ ಓಪನ್ ಮಾಡ್ಬಿಟ್ಟೆ. ಇಬ್ರು ಚಪ್ಪಲಿ ತರ ಕಾಣ್ತಿದ್ದೀವಿ. ಅಣ್ಣನ ಕೇಳ, ಅಣ್ಣ ಯಾವ ಬಟ್ಟೆ ಚೆನ್ನಾಗಿದೆ? ಕ್ಲಿಯರ್ ವಿನ್ನರ್ ನಾನೇ. ತುಂಬಾ ಜನ ಕೇಳ್ತಾ ಇದ್ದೀವಿ ವಿಕಾಸ್ ಜೊತೆ ಒಂದು ವಿಡಿಯೋ ಮಾಡಿ ಅಂತ. ಫೈನಲಿ ವಿಡಿಯೋ ಬಂದಿದೆ. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. 30K ಲೈಕ್ ಬಂದ್ರೆ ನೆಕ್ಸ್ಟ್ ನಾನು ಮತ್ತೆ ವಿಕಾಸ್ಗೂ ಇನ್ನೊಂದು ಚಾಲೆಂಜ್ ಮಾಡ್ತೀವಿ. ಬಾಯ್.